ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಮತ್ತು ಇಂದಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ. ವೀಕ್ಷಕರು, ಇವತ್ತಿನ ಸಂಚಿಕೆಯಲ್ಲಿ ನಾವು ಭಾವೈಕ್ಯತೆಗೆ ಶರಣರು, ಸಂತರು, ಸೂಫಿಗಳು ಹಾಗೂ ತತ್ವಪದಕಾರರು ಮಾಡಿಕೊಟ್ಟಂಥ ನೆಲೆಯ ಬಗ್ಗೆ ಮತ್ತು ಅದರಿಂದ ಇಡೀ ಭಾರತ ಒಂದು ಭಾವೈಕ್ಯತೆಯ ರಾಷ್ಟ್ರವಾಗಿ ಬೆಳೆದು ಬಂದ ಬಗೆಯನ್ನು ಇವತ್ತು ಚರ್ಚಿಸಲಿಕ್ಕಾಗಿ ನಮ್ಮೊಡನಿದ್ದಾರೆ ಶರಣಬಸವ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ಪ್ರಾಧ್ಯಾಪಕರು ಹಾಗೂ ಹಿರಿಯ ಸಂಶೋಧಕರು, ಸಾಹಿತಿಗಳಾಗಿರ್ತಕ್ಕಂಥ ಡಾಕ್ಟರ್ ಕಲ್ಯಾಣರಾವ್ ಜಿ ಪಾಟೀಲ್ ಅವರು. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ. ಹಾಗೆ ನಮ್ಮೊಡನಿದ್ದಾರೆ ಸೈಯದ್ ರೌಫ್ ಖಾದ್ರಿ ಅವರು. ಇವರು ಅಖಿಲ ಭಾರತ ಉರ್ದು ಮಂಚಿನ ಅಧ್ಯಕ್ಷರು ಹೌದು, ಹಾಗೆ ಕರ್ನಾಟಕ ಉರ್ದು ಸಾಹಿತ್ಯ ಅಕಾಡೆಮಿಯ ಮಾಜಿ ಸದಸ್ಯರು ಆಗಿ ಕಾರ್ಯನಿರ್ವಹಿಸಿದವರು ಮತ್ತು ಸೂಫಿ ಸಾಹಿತ್ಯದ ಬಗ್ಗೆ ವಿಶೇಷ ಅಧ್ಯಯನವನ್ನು ಮಾಡಿರ್ತಕ್ಕಂಥ ಖಾದ್ರಿ ಅವರಿಗೂ ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಸರ್. ನಮಸ್ಕಾರ. ಹಾಗೆ ನಮ್ಮೊಡನಿದ್ದಾರೆ ಡಾಕ್ಟರ್ ಪರವೀನಾ ಸುಲ್ತಾನ್ ಅವರು. ಇವರು ವೃತ್ತಿಯಲ್ಲಿ ಅಧ್ಯಾಪಕರು, ಜೊತೆಗೆ ಸಂಶೋಧಕರು, ಸೂಫಿ ಸಾಹಿತ್ಯದ ಮೇಲೆ ವಿಶೇಷವಾದ ಅಧ್ಯಯನ ಮಾಡಿರ್ತಕ್ಕಂಥವರು. ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಇಡೀ ನಮ್ಮ ಭಾರತ ಇವತ್ತು ಒಗ್ಗಟ್ಟಿನಿಂದ ಏಕತೆಯ ಮಂತ್ರದ ಸೂತ್ರದಡಿ ಬಂಧಿತವಾಗಿರಬೇಕಾದ್ರೆ ಅದಕ್ಕೆ ನೆಲೆಗಟ್ಟು ಯಾವುದು ಅಂತ ಹೇಳಿದರೆ ಭಾವೈಕ್ಯತೆಯ ನೆಲೆಗಟ್ಟು. ಅಂತಹ ನೆಲೆಗಟ್ಟನ್ನು ಒದಗಿಸಿಕೊಟ್ಟಂಥ ಕುರಿತಾಗಿ ನಮ್ಮ ತಜ್ಞರು ಇವತ್ತು ನಮ್ಮೊಂದಿಗೆ ಚರ್ಚೆಯಲ್ಲಿ ಭಾಗವಹಿಸಲಿದ್ದಾರೆ. ಸರ್ ಕಲ್ಯಾಣರಾವ್ ಅವರೇ, ಒಂದು ನಮ್ಮ ಈ ಭಾವೈಕ್ಯತೆ ಸಮಾಜ ಒಮ್ಮಿಂದೊಮ್ಮೆಲೆ ಹುಟ್ಟಿಕೊಳ್ಳುವಂಥದ್ದಲ್ಲ, ಅದಕ್ಕೊಂದು ಪರಂಪರೆ ಇದೆ. ಒಂದು ಜನಜೀವನದಲ್ಲಿ ಒಂದು ಅಸ್ಮಿತೆಯನ್ನು ಕಾಪಾಡಿಕೊಂಡು ಬಂದ ನೆಲೆಯಲ್ಲಿ, ಪರಂಪರೆಯನ್ನು ಕಾಪಾಡಿಕೊಂಡು ಬಂದ ನೆಲೆಯಲ್ಲಿ ಇರ್ತದೆ. ಮುಖ್ಯವಾಗಿ ನಾವು ಹೇಳಬೇಕಾದ್ರೆ ನಮ್ಮ ಶಾಸನಗಳಲ್ಲಿ ನಾವು ಇದನ್ನು ಗಮನಿಸ್ತೇವೆ. ಅನೇಕ ಹಳೆಯ ಶಾಸನಗಳನ್ನು ಗಮನಿಸಿದಾಗ ಅದರಲ್ಲಿ ಉಲ್ಲೇಖಗಳು ಬರ್ತವೆ, ಪ್ರಸ್ತಾಪಗಳಿರ್ತವೆ ಭಾವೈಕ್ಯತೆಯ ಬಗ್ಗೆ, ಅದು ಕೊಡುಕೊಳ್ಳುವಿಕೆಯ ಬಗ್ಗೆ, ಹಂಚಿಕೊಂಡ ಬಗ್ಗೆ, ಪರಸ್ಪರ ಅವಿನಾಭಾವ ಸಂಬಂಧದಿಂದ ಬೆಳೆದು ಬಂದ ಬಗ್ಗೆ. ಈ ಬಗ್ಗೆಯನ್ನು ನೀವು ಹೇಗೆ ಉಲ್ಲೇಖಿಸ್ತೀರಿ ಅಂತ? ರಾಷ್ಟ್ರಕವಿ ಕುವೆಂಪು ಅವರು ತಮ್ಮ ಒಂದು ಕವನದಲ್ಲಿ ಹೀಗೆ ಹೇಳ್ತಾರೆ: ಎಲ್ಲೋ ಹುಡುಕಿದೆ ಇಲ್ಲದ ದೇವರ ಕಲ್ಲು ಮಣ್ಣುಗಳ ಗುಡಿಯೊಳಗೆ, ಇಲ್ಲೇ ಇರುವ ಪ್ರೀತಿ ಪ್ರೇಮಗಳ ಕಾಣದೆ ಹೋದೆನು ನಮ್ಮೊಳಗೆ, ಎಲ್ಲಿದೆ ನಂದನ ಎಲ್ಲಿದೆ ಬಂಧನ ಎಲ್ಲ ಇವೆ ನಮ್ಮೊಳಗೆ, ಒಳಗಿನ ತಿಳಿಯನು ಕಲಕದೇ ಇದ್ದರೆ ನಮ್ಮಲ್ಲೇ ಆ ಸ್ವರ್ಗ ಇದೆ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಆ ಒಂದು ವಿಚಾರಗಳು ಕೇವಲ ಇತ್ತೀಚೆಗಷ್ಟೇ ಅಲ್ಲ, ನಮ್ಮ ನಾಡಿನಲ್ಲಿ ಕಾಲಾನುಕಾಲದಿಂದ ಸಾವಿರಾರು ವರ್ಷಗಳಿಂದ ಕ್ರಿಸ್ತ ಪೂರ್ವದಿಂದಲೂ ಈ ನಮ್ಮ ನೆಲದಲ್ಲಿ ಆ ರಕ್ತಗತವಾಗಿ ಭಾವೈಕ್ಯತೆಯ ಬೀಜಗಳು ಬೆಳೆದಿವೆ. ಮೊಟ್ಟ ಮೊದಲು ಅಶೋಕನ ಶಾಸನ ನಮ್ಮ ಕಲಬುರಗಿಯಲ್ಲಿರ್ತಕ್ಕಂಥ ಸನ್ನತೆಯಲ್ಲಿ ಕ್ರಿಸ್ತಶಕ 2ನೇ ಶತಮಾನದಲ್ಲಿ ಸಿದ್ಧಪಡಿಸಿದಂತಹ ಶಾಸನ ಈಗ ಒರಿಸ್ಸಾ ಔಡ ಮತ್ತು ದೌಳಿಯಲ್ಲಿ ಸಹಿತ ಅದರ ಪ್ರತಿರೂಪ ಇದೆ. ಆ ಶಾಸನ ಏನು ಹೇಳ್ತದೆ? ಪ್ರಾಕೃತ ಶಾಸನ: ಸವೇ ಮುನಿಸ ಪ್ರಜಾಮಮ ಅಥಾಪಿತ ಹೇವಂನ ಲಾಜ ಅಥಾ ಪ್ರಜಾಯೇ ಇಚ್ಛಾಮಿ ಹಕಂ ಕಿಂತಿ ಸವೇನ ಹಿತ ಸುಖೇನ ತಥಾ ಸವೇಸು ಮುನಿಸೇಸು ಪಿ ಇಚ್ಛಾಮಿ ಹಕಂ. ಅಂದರೆ ಎಲ್ಲ ಮನುಷ್ಯರು ನನ್ನ ಮಕ್ಕಳೇ, ನಾನು ಅವರಿಗೆ ತಂದೆಯ ಸಮಾನ. ತಂದೆಯು ತನ್ನ ಮಕ್ಕಳಿಗೆ ಹಿತ ಸುಖ ದೊರೆಯಲಿ ಎಂದು ಬಯಸುವಂತೆ ನಾನು ಎಲ್ಲ ಮನುಷ್ಯರಿಗೂ ಸದಾಕಾಲ ಸುಖವನ್ನು ದೊರೆಯಲಿ, ಒಳಿತನ್ನು ಬಯಸುತ್ತೇನೆ ಎನ್ನುವಂಥ ಪ್ರಿಯ ಅಶೋಕನ ದೇವನಾಮ ಪ್ರಿಯದರ್ಶಿ ಮೌರ್ಯ ಚಕ್ರವರ್ತಿ ಅಶೋಕನ ಶಾಸನ ನಮ್ಮ ಮೊಟ್ಟ ಮೊದಲ ದಾಖಲೆ ನಮ್ಮ ಕಲಬುರಗಿಯ ಸನ್ನತಿಯಲ್ಲೇ ಸಿಗುತ್ತದೆ. ಇದೇ ತರ ನಮ್ಮ ಪ್ರಾಚೀನ ಕನ್ನಡ ಶಾಸ್ತ್ರ ಇದೆ: ಬಹುಧರ್ಮ ದೇನು ನೀವು ಕಾಡುಂಬಲಂ ಚಾರು ಕರ್ನಾಟಕ ದೇಶಂ. ನಮ್ಮಲ್ಲಿ ಇಡೀ ಕರ್ನಾಟಕ ಅನ್ನೋದು ಚಲುವಾದ ಕರ್ನಾಟಕ. ಅನೇಕ ಧರ್ಮಗಳ ಆಕಳುಗಳು ಬಂದು ಇಲ್ಲಿ ವಾಸ ಮಾಡ್ತಾ ಇದೆ, ಎಲ್ಲವೂ ಕೂಡ್ಕೊಂಡು ಇಲ್ಲಿ ಬದುಕ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ಶಾಸನ ಹೇಳ್ತಾ ಇದೆ. ಬೇಲೂರು ಶಾಸನವಂತೂ ವಿಶೇಷವಾಗಿ ಅದು ಎಂ ಶೈವ ಶಮುಪಾಸತೆ ಶಿವಾಹಿತಿ ಬ್ರಹ್ಮೇತಿ ವೇದಾಂತಿನೋ ಬೌದ್ಧ ಬುದ್ಧ ಇತಿ ಕರ್ಮೇವ ಮೀಮಾಂಸಕ ಸೋ ಎಂ ವಿದಧಾತು ವಾಂಛಿತ ಫಲಂ ಶ್ರೀಕೇಶವ ಸರ್ವದ. ಅಂದರೆ ಶೈವರು ಶಿವನನ್ನು, ಬ್ರಹ್ಮರು ವೇದಾಂತಿಗಳು ಬ್ರಹ್ಮನನ್ನು, ಬೌದ್ಧರು ಬುದ್ಧನನ್ನು, ನೈಯಾಯಿಕರು ಕರ್ತನನ್ನು, ಜೈನರು ಅಹರಂತನನ್ನು ಹೇಗೆ ಪೂಜಿಸ್ತಾರೋ ಅವರೆಲ್ಲರಲ್ಲಿ ಇರತಕ್ಕಂಥ ಒಂದೇ ಶಕ್ತಿ, ಅದು ದೈವ ಅನ್ನುವಂಥದ್ದು. ಹೀಗೆ ನಮ್ಮ ಶಾಸನಗಳಲ್ಲಿ ನಮ್ಮ ಅನೇಕ ಶಾಸನ, ನೂರಾರು ಶಾಸನ, ಕರ್ನಾಟಕದಲ್ಲಿ ಸುಮಾರು 25,000 ಶಾಸನಗಳಿವೆ. ನೀವು ಹೇಳುವ ಪ್ರಕಾರ ಈ ಶಾಸನಗಳಲ್ಲೇ ಇದು ಉಲ್ಲೇಖಿತವಾಗಿದೆ. ಒಂದು ದೊಡ್ಡ ಪರಂಪರೆಯನ್ನು ಭಾರತ ಹೊಂದಿದೆ. ಭಾರತದಲ್ಲಿ ಭಾಷೆ ಬೇರೆ ಇರಬಹುದು, ಅದು ಪ್ರಾಕೃತ ಭಾಷೆ ಇರಬಹುದು, ಸಂಸ್ಕೃತ ಭಾಷೆ ಇರಬಹುದು, ಕನ್ನಡ ಭಾಷೆ ಇರಬಹುದು, ಮರಾಠಿ ಇರಬಹುದು. ಅನೇಕ ಶಾಸನಗಳಲ್ಲಿ ನಮ್ಮ ನಾಡಿನ ಜನರ ಮನ ಮಿಡಿತ,
ಅವರ ರಕ್ತಗತವಾಗಿ ನಮ್ಮಲ್ಲಿ ಸೌಹಾರ್ದ ಪರಂಪರೆ ಇದೆ ಅನ್ನೋದನ್ನ ಕ್ರಿಸ್ತ ಪೂರ್ವದಿಂದ ಇಲ್ಲಿವರೆಗೆ ನಾವು ದಾಖಲೆಗಳು ರೌಫ್ ಖಾದ್ರಿ ಅವರೇ, ಈಗ ಈ ಒಂದು ಪರಂಪರೆಯಲ್ಲಿ ಸೂಫಿಗಳ ಕೊಡುಗೆ ಬಹಳ ದೊಡ್ಡದು. ವಿಶ್ವ ಭ್ರಾತೃತ್ವವನ್ನು ಕಟ್ಟಿಕೊಟ್ಟಂತ ಒಂದು ನೆಲೆಗಟ್ಟಿ ಇದೆ. ಜೊತೆಗೆ ಜಾತಿ, ಮತ, ಪಂಥ, ಭಾಷೆ, ಸೀಮೆ ಇದನ್ನೆಲ್ಲವನ್ನು ಮೀರಿ ನಿಂತ ಒಂದು ಸಂದರ್ಭವನ್ನು ನಾವು ಗಮನಿಸ್ತೇವೆ. ಆ ನೆಲೆಯಲ್ಲಿ ಭಾವೈಕ್ಯತೆಯನ್ನು ಕಟ್ಟಿಕೊಡುವಲ್ಲಿ ಸೂಫಿ ಪರಂಪರೆಯ ಆ ಒಂದು ಹಿನ್ನೆಲೆ, ಅದನ್ನು ಹೇಗೆ ನೀವು ವಿಶ್ಲೇಷಣೆ ಮಾಡ್ತೀರಿ? ನಮ್ಮ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕ್ರಾಂತಿ ಮಾಡಿದ್ದಾರೆ. ನಮ್ಮ ಭಾರತ ವಿಶ್ವಗುರು ಅಗಲಕ್ಕೆ ಸಾಧ್ಯತೆ ಮತ್ತು ಸೈದ್ಧಾಂತಿಕ ಬಲ, ನೆಲ, ನಡೆ, ನುಡುಕಿ ಏನಿದೆ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ. ಅವರು ಹೇಳ್ತಾರೆ, ನಾನು ಉಪನಿಷದ್ ಟ್ರಾನ್ಸ್ಲೇಷನ್ ಮಾಡುವಾಗ, ಅನುವಾದ ಮಾಡುವಾಗ, ಅವರು ಉಪನಿಷದ್ ಪರ್ಷನ್ಲಿಂದ, ಸಂಸ್ಕೃತದಿಂದ ಪರ್ಷನ್ಗೆ ಉರ್ದುಗೆ ಅನುವಾದ ಮಾಡಿದರು. ಆಗ ಅವರು ಆ ಪುಸ್ತಕ ಯಾವ ಹೆಸರು ಕೊಡಬೇಕು ಅನ್ನೋದು ಒಂದು ವಿಚಾರ ಮಾಡಿದಾಗ ಅವರು ಹೇಳ್ತಾರೆ, ಸೂಫಿಗಳು ಹೇಳ್ತಾರೆ, ಈ ದುನಿಯಾ ಅಲ್ಲಾ ಕಾ ಕುಂಬಾ ಹೈ, ಈ ಮಕ್ಲೂಕ್, ದೇವರ ಸೃಷ್ಟಿಕರ್ತನ ಪರಿವಾರ ಇದೆ. ಮತ್ತು ಸಂಸ್ಕೃತನಲ್ಲಿ ಉಪನಿಷತ್ನಲ್ಲಿ ಉಲ್ಲೇಖ ಆಗಿದ್ದು ವಾಸುದೇವ ಕುಟುಂಬಕ. ಆಗ ಆ ಪುಸ್ತಕ ಹೆಸರನ್ನು ಮಜ್ಮಯುಲ್ ಬಹ್ರೇನ್, ಎರಡು ಸಮುದ್ರಗಳ ಮಿಲನ. ಇದು ಭಾರತ ದೇಶದಲ್ಲಿ ಮಾತ್ರ ಸಾಧ್ಯ. ಸಮುದ್ರ ಅಂದ್ರೆ ಆ ಮಾನವ ಕುಲಕ್ಕೆ ಬದುಕುವ ದಾರಿ ತೋರಿಸುವ ಒಂದು ಸಾಗರ ನಮ್ಮ ದೇಶದಲ್ಲಿ ಇದೆ. ಅದರಲ್ಲಿ ಇಸ್ಲಾಂ ಕೂಡಿದೆ. ಇಸ್ಲಾಂ ಕೂಡಿದಾಗ ಇದು ಎರಡು ಮಿಕ್ಸಪ್ ಆದಾಗೆ ನನಗೂ ಇದು ಎರಡು ನೀರೇ ಅಂತ ಕಾಣುತ್ತಾ ಇದೆ. ಅದಕ್ಕಾಗಿ ಅದು ಹೆಸರನ್ನು ಅವರು ಹೆಸರನ್ನು ಇಟ್ಟಿದ್ರು. ಆಗ ಹೇಳ್ತಾರೆ, ನಾನು ಉಪನಿಷತ್ ಮತ್ತು ಕುರಾನ್ ಅಧ್ಯಯನ ಮಾಡಿದಾಗೆ ನನಗೆ ಭಾಷಾ ಬಿಟ್ಟರೆ ಬೇರೆ ಏನು ಬೇರೆ ಬೇರೆ ಭಿನ್ನ ಕಾಣಲಿಲ್ಲ. ಈ ಸಾಮರ್ಥ್ಯವನ್ನು ನಮ್ಮ ದೇಶದ ನೆಲದಲ್ಲಿದೆ. ಅದೇ ಶೈಲಿಯಲ್ಲಿ ಆಗ ಅವರು ಜನರಿಗೆ ಒಂದು ಸಂದೇಶ ಕೊಟ್ಟಿದ್ದರು. ಈ ನೆಲದಲ್ಲಿ ಇರ್ತಕ್ಕಂಥ ಗುಣ ಮಾನವ ಕುಲಕ್ಕೆ ಕಲ್ಯಾಣ ಮಾಡೋ ಗುಣ ಎಲ್ಲಾ ಜಗತ್ತಿನಲ್ಲಿ ಎಷ್ಟು ಧರ್ಮಗಳು ಬಂದಿದ್ದೇವೆ ಅದಕ್ಕೆ ಶ್ರೇಷ್ಠ ಇದೆ. ಯಾಕಂದರೆ ದೇವರ ಈ ಭೂಮಿಯನ್ನು ಧಾರ್ಮಿಕ ತಾಯಿ, ಧರ್ಮಗಳ ತಾಯಿ ಅಂತಕ್ಕಂಥ ಉಲ್ಲೇಖ ದಾರಾಶಿಕೋ ಮಾಡಿದ್ದಾರೆ. ಅದಕ್ಕಾಗಿ ಅವರು ಬಹಳ ದೊಡ್ಡದು ತ್ಯಾಗ ಬಲಿದಾನ ಮಾಡಿದರು, ಅವರು ಜೀವವನ್ನು ಕೊಟ್ಟಿದ್ದರು. ಆದರೆ ಆ ಆದರ್ಶ ಸಿದ್ಧಾಂತದಿಂದ ಅವರು ಹಿಂದೆ ಸರಿದಿಲ್ಲ. ಅದನ್ನು ಮುಂದುವರಿತಾ ಈಗ ನಾವು ಬಸವ ಕಲ್ಯಾಣ ಬಂದಾಗ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಒಂದು ಸೂಫಿಗಳು ಹೇಳ್ತಾರೆ, ಗುರುನೇ ಮನ್ ಕಾ ಬಜಾಯ ತಾರ, ಮನ್ ತಂಬೂರ, ತನ್ ತಂಬೂರ, ದಿಲ್ ತಾರ್, ಗುರು ನಹಿ ತೋ ತಂಬೂರ, ಸುರ್ ನ ಮಿಲೆ ತಂಬೂರ ಹೈ ಬೇಕಾರ. ಬಸವಣ್ಣ ಇದೇ ವಿಚಾರಗಳನ್ನು ಸೇಮ್ ಒಂದು ತಂಬೂರ ಕುರಿತು ಉಲ್ಲೇಖ ಮಾಡಿದ್ದಾರೆ ವಚನ. ಅಂದ್ರೆ ಡಾಕ್ಟರ್ ಪರ್ವಿನಾ ಸುಲ್ತಾನ್ ಅವರೇ, ತಾವು ಹೇಳಿ, ಈ ಸೂಫಿ ಪರಂಪರೆಯಲ್ಲಿ ಬಹಳ ದೊಡ್ಡ ಭಾವೈಕ್ಯತೆಯ ನೆಲೆಗಟ್ಟನ್ನು ನಾವು ನೋಡ್ಲಿಕ್ಕೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ನೀವು ಹೇಗೆ ಇದನ್ನು ವಿಶ್ಲೇಷಣೆ ಮಾಡ್ತೀರಿ, ಭಾವೈಕ್ಯತೆ ಮತ್ತು ಸೂಫಿ ಪರಂಪರೆ? ನಮ್ಮ ಕಲ್ಯಾಣ ಕರ್ನಾಟಕವು ಸಾಂಸ್ಕೃತಿಕವಾಗಿ ಮತ್ತು ನಮ್ಮ ಒಂದು ಸಾಹಿತ್ಯಿಕವಾಗಿ ಅತ್ಯಂತ ಒಂದು ಫಲವತ್ತಾದ ನೆಲವಾಗಿದೆ. ಇಲ್ಲಿ ಅನೇಕ ಜನ ಸೂಫಿ ಸಂತರು, ಶರಣರು, ದಾಸರು ಹಾಗೂ ತತ್ವ ಪದಕಾರರು ಆಗಿ ಹೋಗಿದ್ದಾರೆ. ಸಹಜವಾಗಿ ಈ ದಖನಿ ಒಂದು ಉರ್ದು ಭಾಷೆಯ ತೊಟ್ಟಿಲಾಗಿರ್ತಕ್ಕಂಥ ಈ ಒಂದು ನಮ್ಮ ಭಾಗ ಈ ಒಂದು ಸೂಫಿ ಪರಂಪರೆಗೆ ಆಧ್ಯಾತ್ಮಿಕವಾದ ಒಂದು ನಿಲುವನ್ನು, ನೆಲವನ್ನು ಒದಗಿಸಿಕೊಟ್ಟಿದೆ. ಈಗ ನಾವು ನೋಡ್ಬೋದು, ಎಂದೋ ಸತ್ತು ಮಣ್ಣಾಗಿರ್ತಕ್ಕಂಥ ಈ ಸೂಫಿಗಳು ಇಂದಿಗೂ ಸಹ ನಮ್ಮ ಒಂದು ಜನಪದರ ಒಂದು ಆಳವಾದ ನಂಬಿಕೆ, ದೃಢವಾದ ವಿಶ್ವಾಸ ಮತ್ತು ಅವರ ನಿಷ್ಠಾವಂತ ಆಚರಣೆಗಳಲ್ಲಿ ಇಂದಿಗೂ ಸಹ ಜೀವಂತವಾಗಿದ್ದಾರೆ. ನಮ್ಮ ಒಂದು ಕಲಬುರ್ಗಿ ಒಂದು ಭಾಗವನ್ನು ನೋಡೋದಾದ್ರೆ ಇದು ಗುಂಬಜಗಳ ನಗರ ಅಂತ ಕರಿತೇವೆ ನಾವು. ಈ ಗುಂಬಜಗಳು ಅಂದರೆ ಈ ಸೂಫಿಗಳ ಸಮಾಧಿ ಇರ್ತಕ್ಕಂಥ ದರ್ಗಾಗಳು. ವಿಶ್ವದ ಒಂದು ಅತ್ಯಂತ ಪ್ರಸಿದ್ಧ ಆಗಿರ್ತಕ್ಕಂಥ ಸೂಫಿಗಳಲ್ಲಿ ಒಬ್ಬರಾಗಿರ್ತಕ್ಕಂಥ ಜಾಗತಿಕ ಮಟ್ಟದಲ್ಲಿ ಭಾವೈಕ್ಯತೆಯ ಒಂದು ಚಹರೆಯಾಗಿರ್ತಕ್ಕಂಥ ನಮ್ಮೆದುರ್ತಿರ್ತಕ್ಕಂಥ ಹಜರತ್ ಖಾಜಾ ಬಂದಾ ನವಾಜ್ ಅವರ ಒಂದು ದರ್ಗಾ ನಮ್ಮ ಗುಲ್ಬರ್ಗದ ರೋಜಾದಲ್ಲಿದೆ. ಇದು ಒಂದು ಭಾವೈಕ್ಯತೆಯ ಒಂದು ಕೇಂದ್ರ ಆಗಿದೆ ಅಂತ ಹೇಳಬಹುದು. ಇದಕ್ಕೆ ಬಹಳ ಹಿನ್ನೆಲೆಯನ್ನು ನಾವು ಗಮನಿಸಿದರೆ ಕಲ್ಯಾಣರಾವ್ ಪಾಟೀಲ್, ಚರಿತ್ರೆ, ಇತಿಹಾಸ, ಸಾಹಿತ್ಯ, ಪ್ರಾಚೀನತೆ ಇದೆಲ್ಲ ಇದಕ್ಕೆ ಒಳಗೊಂಡು ನಾವು ಬೆಳೆದು ಬಂದಿದ್ದೇವೆ ಅಲ್ವಾ? ಬದುಕಿನಲ್ಲಿ ನಾವು ಯಾವ ಮೌಲ್ಯಗಳನ್ನ ಕಾಣ್ತೇವೋ ಅವೆಲ್ಲ ಅದರ ಪ್ರತಿಬಿಂಬ ಸಾಹಿತ್ಯ. ನಮ್ಮ ಪ್ರಾಚೀನ ಸಾಹಿತ್ಯದಲ್ಲಿ ವಿಶೇಷವಾಗಿ ನಮ್ಮ ಮೊಟ್ಟ ಮೊದಲು ಸಿಕ್ಕಿರುವಂತಹ ಕವಿರಾಜ ಮಾರ್ಗ, ಅದರಲ್ಲಿ ಬಹಳ ಮೌಲಿಕವಾದಂತ ಮಾತು ಬರ್ತದೆ. ಒಂದು ಕಸವರಂ ಎಂಬುದು ನೆರೆ ಸೇರಿಸಲಾರ್ಪಡೆ, ಪರವಿಚಾರಮಂ ಪರಧರ್ಮಮಂ,
ಮತ್ತೊಬ್ಬರ ವಿಚಾರಗಳನ್ನ, ಮತ್ತೊಬ್ಬರ ಆಚರಣೆಗಳನ್ನ, ಮತ್ತೊಬ್ಬರ ವಿಚಾರಗಳನ್ನ, ಅಭಿಪ್ರಾಯಗಳನ್ನ ಗೌರವಿಸುವುದೇ ಚಿನ್ನ. ಚಿನ್ನ ಅಂದ್ರೆ ಆಭರಣಗಳು ಹಾಕೋದಲ್ಲ, ಮತ್ತೊಬ್ಬರ ವಿಚಾರಗಳಿಗೆ ಗೌರವ ಕೊಡುವುದು ಚಿನ್ನದಂತ ಮಾತು ನಮ್ಮ ಮೊಟ್ಟ ಮೊದಲ ಕಾವ್ಯದಲ್ಲೇ ಬರ್ತದೆ. ಅವರು ಮತ್ತು ವಿದ್ಯಾವಂತರಿಗೆ ಅನೇಕ ಅದು ಪದನರಿದು ನುಡಿಯಲಂ, ನುಡಿದುದನ್ನು ಅರಿದು ಆರೆಯಲಂ ಅರ್ಪರ ನಾಡವರ್ಗಳು ಕುರಿತು ಓದದಿಯಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು. ಪರಿಣತ ಮತಿಗಳು ಅಂದ್ರೆ ಬಹಳ ವಿದ್ಯಾವಂತರು, ಬುದ್ಧಿವಂತರು ಎಲ್ಲವರು, ಅನಕ್ಷರಸ್ಥರು ಸಹಿತ ಈ ಒಂದು ಉನ್ನತ ಮಟ್ಟದ ವಿಚಾರಗಳು ಇವೆ ನಮ್ಮ ನಾಡಿನಲ್ಲಿ. ಅವರಂತವರಿದ್ರು ಸುಭಟರ್ಕಳ್, ಕವಿಗಳ್, ಸುಪ್ರಭುಗಳ್, ಚೆಲ್ವರ್ಕಳ್, ಅಭಿಜನರ್ಕಳ್, ಗುಣಿಗಳ್, ಅಭಿಮಾನಿಗಳ್, ಅತ್ಯುಗ್ಗರ್, ಗಂಭೀರ ಚಿತ್ತರ್, ವಿವೇಕಿಗಳ್, ನಾಡವರ್ಗಳ್. ಈ ಒಂದು ಮೌಲ್ಯ ಇರೋದ್ರಿಂದ ಇಂಥ ವಿವೇಕಿಗಳ ಒಂದು ಜನ್ಮಭೂಮಿ ನಮ್ಮ ನಾಡಾಗಿತ್ತು ಅಂತ ರಾಷ್ಟ್ರಕೂಟ ಸಾಮ್ರಾಜ್ಯದ ಅಮೋಘ ವರ್ಷನ ಆಸ್ಥಾನದಲ್ಲಿರ್ತಕ್ಕಂಥ ಶ್ರೀ ವಿಜಯ ನಮ್ಮ ಕನ್ನಡ ಸಾಹಿತ್ಯದ ಮೊಟ್ಟ ಮೊದಲ ಉಪಲಬ್ಧ ಕೃತಿಯಲ್ಲಿ ದಾಖಲೆ ಮಾಡ್ತಾನೆ. ಈ ಪರಂಪರೆ ಸುಮಾರು 2000 ವರ್ಷಗಳವರೆಗೆ ನಮ್ಮಲ್ಲಿ ರಕ್ತಗತವಾಗಿ ಬೆಳೆದಿದೆ ಅನ್ನೋದನ್ನ ನಾನು ಇಲ್ಲಿ ಉಲ್ಲೇಖಿಸ್ತೇನೆ. ಡಾಕ್ಟರ್ ಪರ್ವೀನ್ ಸುಲ್ತಾನ ಒಂದು ಮಾತು ಹೇಳಿದ್ರು ಖಾದ್ರಿ ಅವರೇ, ಏನು ಅಂತ ಹೇಳಿದ್ರೆ, ದಖನಿ ಭೂಮಿ ಇದು ಭಾವೈಕ್ಯತೆಯನ್ನ ಕಟ್ಟಿಕೊಡುವಲ್ಲಿ ಸೂಫಿಗಳ ಕೊಡುಗೆ ಬಹಳಷ್ಟು ಪ್ರಮುಖವಾಗಿರ್ತಕ್ಕಂಥದ್ದು ಅಂತ. ಆ ನೆಲೆಗಟ್ಟಿನಲ್ಲಿ ಸೂಫಿಗಳ ಕೊಡುಗೆ ಯಾವ ರೀತಿ ಅಂತ ತಾವು ವಿಶ್ಲೇಷಣೆ ಮಾಡ್ತೀರಿ? ವಿಶೇಷವಾಗಿ ನಮ್ಮ ಕರ್ನಾಟಕಕ್ಕೆ ಈ ದೈವ ಹೊಂದಿದೆ. ಬಂದಾನವಾಜ್ ಅವರು ದೆಹಲಿಯಿಂದ ಇಲ್ಲಿ ಬಂದಿದ್ರು. ಮತ್ತೆ ಅದಕ್ಕಿಂತ ಮುಂದೆ 11th ಸೆಂಚುರಿಯಲ್ಲಿ ಬಸವಣ್ಣ ಅವರು ಇಲ್ಲಿ ಕ್ರಾಂತಿ ಮಾಡಿದ್ರು. ಕಲ್ಯಾಣ ಕರ್ನಾಟಕದ ಸೋಷಿಯಲ್ ಕೆಮಿಸ್ಟ್ರಿ ಇಡೀ ಜಗತ್ತಕ್ಕೆ ತನ್ನ ಕಡೆ ಎಳೆಯತಕ್ಕಂಥ, ಆಕರ್ಷಣೆ ಮಾಡತಕ್ಕಂಥ ನಡೆ ನುಡಿ ಹೊಂದಿದೆ. ಅದು ಒಂದು ವಿಶೇಷತೆ ಏನೆಂದರೆ ನಮ್ಮ ಸಂಸ್ಕೃತಿ, ನಮ್ಮ ನೆಲದ ಒಂದು ಗುಣ ಅಂತಾರಲ್ಲ, ಸೂಫಿಗಳು ಹೇಳ್ತಾರೆ, ತಾಯಿಯ ಗುಣಗಳು, ಮಾತ್ರ ಭೂಮಿ ಗುಣಗಳು, ಭಾಷೆ ಗುಣಗಳು, ಅದಕ್ಕೆ ಬಿಟ್ಟ ಮನುಷ್ಯ ಸಾಮಾಜಿಕ ಪ್ರಾಣಿ ಆಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಮಾದ್ರಿ ಜಮೀನ್, ಮಾದ್ರಿ ಭಾಷಾ. ಅದಕ್ಕಾಗಿ ಬಂದಾ ನವಾಜ್ ಇಲ್ಲಿ ಬಂದಿದ್ರು. ಅದಕ್ಕೆ ಮುಂಚೆ ಕೆಲವೊಂದ್ಸಲ ನಾವು ನಮ್ಮ ಕಲ್ಯಾಣ ಕರ್ನಾಟಕದ ಸೂಫಿಗಳ ಸಾಹಿತ್ಯ ಗಂಭೀರತೆಯಿಂದ ಪರಿಶೀಲನೆ ಮಾಡಿದಾಗ ಅದರಲ್ಲಿ ನನಗೆ ಅನಿಸ್ತದೆ, ಶರಣರ ಪ್ರಭಾವ ಇವ್ರ ಮೇಲಿದೆ ಅಥವಾ ಇವ್ರ ಪ್ರಭಾವ ಶರಣರ ಮೇಲಿದೆ. ಅವ್ರ ಸಾಹಿತ್ಯ ನೋಡುವಾಗ ಹಿಂಗ ಅನಿಸ್ತದೆ, ಯಾರು ಕಾಪಿ ಯಾರು ಮಾಡಿದ್ದಾರೆ, ಯಾರ ಮುಂದೆ ಯಾರು ಹೇಳಕ್ಕಾಗೋದಿಲ್ಲ. ಅದಕ್ಕಾಗಿ ಸೂಫಿಗಳು ಹೇಳ್ತಾರೆ, ಸಮಾಜದಲ್ಲಿ ಸಾಮರಸ್ಯ ಮತ್ತು ಮಾನವೀಯ ಮೂಲ್ಯ ಮುಟ್ಟಿಸಬೇಕಂದ್ರೆ ಮೊದಲು ಸಾಹಿತ್ಯ. ಆ ಸಾಹಿತ್ಯದ ಮೇನ್ ಟೂಲ್ ಅಂದ್ರೆ ಖವಾಲಿ. ಆ ಖವಾಲಿ ಮುಖಾಂತರ, ಆ ಸಾಹಿತ್ಯ ಮುಖಾಂತರ ಜನರ ಒಳ್ಳೆ ವಿಚಾರವನ್ನು ಕೊಡ್ತೀವಿ. ಒಳ್ಳೆ ವಿಚಾರ ಬಂದಾಗ ಮಾತ್ರ ಒಳ್ಳೆ ಸಮಾಜ ಮಾಡ್ಲಿಕ್ಕೆ ನಿರ್ಮಾಣ ಆಗುತ್ತೆ. ಅದಕ್ಕಾಗಿ ಸೂಫಿಗಳು, ಶರಣರು ಸಾಹಿತ್ಯಕ್ಕೆ ತಮ್ಮ ಮೇಜರ್ ಟೂಲ್ ಅನ್ನು ಮಾಡಿದ್ದಾರೆ. ಈಗ ಡಾಕ್ಟರ್ ಪರ್ವೀನ್ ಸುಲ್ತಾನ್ ಅವರ ಸೂಫಿ ಪರಂಪರೆಯಲ್ಲಿ, ಆ ಸಂಸ್ಕೃತಿಯಲ್ಲಿ ಮಹಿಳೆಯರ ಪಾಲೆಷ್ಟು ಅಂತ? ತುಂಬಾ ಒಳ್ಳೆ ಪ್ರಶ್ನೆ ಸರ್. ಇದು ಎಲ್ಲರಿಗೆ ಸಾಮಾನ್ಯವಾಗಿ ಕಾಡ್ತಕ್ಕಂಥ ಪ್ರಶ್ನೆ. ಯಾಕಂದ್ರೆ ಈಗ ನಾವು ಮೇಲ್ನೋಟಕ್ಕೆ ನೋಡಿದರೆ ಮಹಿಳೆಯರು ನಮಗೆ ಗೋಚರಿಸುವುದೇ ಇಲ್ಲ. ಆದರೆ ಇತಿಹಾಸವನ್ನು ನೋಡಿದಾಗ, ಯಾವುದೇ ಒಬ್ಬ ಸೂಫಿ ಸಾಧಕರನ್ನು ನಾವು ನೋಡಿದಾಗ ಅವರ ಹೆಂಡತಿಯಾಗಿ ಅಥವಾ ಸಹೋದರಿಯಾಗಿ ಅಥವಾ ಅವರ ಪತ್ನಿಯರಾಗಿ ಅವರ ಒಂದು ಸಾಧನೆಗೆ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಮಹಿಳೆಯರನ್ನು ನಾವು ನೋಡ್ತೀವಿ. ಇನ್ನು ನಾವು ಜಾಗತಿಕ ಮಟ್ಟದಲ್ಲಿ ನೋಡಿದಾಗ ರಾಬಿಯಾ ಲದಿವಿಯಾ, ಹಬಾ ಖಾತೂನ್, ಹಜ್ಜಾ ಜಾಕಿಯಾ, ಬಿಬಿ ನಫೀಸಾ ಮುಂತಾದ ಸಾಧಕ ಮಹಿಳೆಯರು ನಮಗೆ ಕಂಡು ಬರ್ತಾರೆ. ಈ ರಾಬಿಯಾ ಲದಿವಿಯಾ ಅಂತೂ ಇರಾನಿನ ಬಸ್ರಾ ನಗರದಲ್ಲಿರ್ತಕ್ಕಂಥ ಒಬ್ಬ ಕವಯಿತ್ರಿ. ತನ್ನ ಕವನಗಳಿಂದ ಅವಳು ಬಂಡಾಯ ಕವಿತ್ರಿ ಎಂದನೇ ಪ್ರಸಿದ್ಧಳಾಗಿದ್ದಾಳೆ. ಯಾಕಂದ್ರೆ ಅವಳ ಕವನಗಳು ಹೇಗಿದ್ದು ಅಂತಂದ್ರೆ, ಅವಳೊಂದ್ ಕಡೆ ಹೇಳ್ತಾಳೆ, ನನಗೆ ಯಾರು ಸಮಯವನ್ನು ದೂಷಿಸ್ತಾರೋ ಅಥವಾ ಶೈತಾನನ್ನು ದೂಷಿಸ್ತಾರೋ ಅಥವಾ ಬೇರೆಯವರ ಮೇಲೆ ಗೂಬೆ ಕೂಡಿಸ್ತಾರೋ ಅಥವಾ ತುಚ್ಛೀಕರಿಸಿ ನೋಡ್ತಾರೋ ಅಂತವ್ರಿಗೆ ಹೇಳ್ತಾಳೆ, ನನ್ನ ಹತ್ರ ಸಮಯವಿಲ್ಲ. ಯಾಕಂದರೆ ನಾನು ಪರಮಾತ್ಮನನ್ನು ಅತ್ಯಂತ ಆಳದಿಂದ ಪ್ರೀತಿಸ್ತಾ ಇದ್ದೇನೆ. ನನಗೆ ಬೇರೆಯವರನ್ನು ದೂಷಿಸಲಿಕ್ಕಾಗಲಿ ದ್ವೇಷಿಸಲಿಕ್ಕಾಗಲಿ ನನ್ನ ಹತ್ರ ಸಮಯ ಇಲ್ಲ ಅಂತ ಆ ಕಡೆ ಅವಳು ಘೋಷಣೆ ಮಾಡ್ತಾಳೆ. ಇನ್ನೊಂದು ಕಡೆ ಏನ್ ಹೇಳ್ತಾಳೆ ಅಂದ್ರೆ, ನಾನು ಎಡಗೈಯಲ್ಲಿ ಹಿಡಿದಿದ್ದೇನೆ ಜಾಜಲ್ಯಮಾನವಾದ ಜ್ಯೋತಿಯನ್ನ, ಬಲಗೈಯಲ್ಲಿ ಹಿಡಿದಿದ್ದೇನೆ ನೀರಿನ ಕೊಡವನ್ನ. ಎಡದಿಂದ ಏನ್ ಮಾಡ್ತೇನೆ, ನಾನು ಸ್ವರ್ಗಕ್ಕೆ ಕಿಚ್ಚು ಹಚ್ಚುತ್ತೇನೆ, ಬಲದಿಂದ ನಾನು ನರಕದ
ಬೆಂಕಿಯನ್ನು ಆರಿಸುತ್ತೇನೆ ಅಂತ ಉಗ್ಗಡಿಸ್ತಾಳೆ. ಅಂದ್ರೆ ಅವಳ ಒಂದು ಬಂಡಾಯ ಅಂತದಿದೆ ನೋಡಿ, ಅದ್ಭುತವಾದ ಒಂದು ಕವನಗಳ ಮೂಲಕ ಯಾರು ಬೇರೆಯವರ ಬಗ್ಗೆ ಕೀಳರಿಮೆಯಿಂದ ಮಾತಾಡೋದಾಗ್ಲಿ ಅಥವಾ ದೂಷಿಸೋದಾಗ್ಲಿ ಮಾಡಬಾರ್ದು, ನಮ್ಮ ಕೆಲಸವನ್ನು ನಾವು ಮಾಡಬೇಕು ಅಂತಕ್ಕಂಥ ಆಧ್ಯಾತ್ಮಿಕವಾದ ಒಂದು ಸಂದೇಶವನ್ನು ತನ್ನ ಕವನದ ಮೂಲಕ ಕೊಡ್ತಾ ಇದ್ದಾಳೆ. ನಮ್ಮ ಈ ಒಂದು ಕಲಬುರ್ಗಿ ವಿಭಾಗವನ್ನು ತೆಗೆದುಕೊಂಡಾಗ ಸಹ ಇಲ್ಲಿ ಕಮಾಲಾ ಸುಲ್ತಾನ, ಹುಜ್ಜಾ ಮಸಾಬಿ, ಬಿಬಿ ಫಾತಿಮಾ, ಜಹಾನಾರಾ ಬೇಗಂ, ಮತ್ತು ಮಾಸಾಬಿ, ಗೋರಿಬಿ, ಜಚ್ಚಾಬಿ, ಮತ್ತು ಪಾಷಾ ಬಿ, ಸೈದಾನಿಮಾ ಸಾಹೇಬ, ಲಷ್ಕರ್ ಬಿ, ಈ ರೀತಿಯ ಅನೇಕ ಇತ್ತಿತ್ತಲಾಗಿ ನಾನು ಸಂಶೋಧನೆಯನ್ನು ಕೈಗೊಂಡಾಗ ಸುಮಾರು 25ರಿಂದ 30 ಮಹಿಳಾ ಸೂಫಿಗಳು ನನಗೆ ಕಂಡು ಬಂದಿದ್ದಾವೆ. ಅವುಗಳೆಲ್ಲ ಬಗ್ಗೆ ಇನ್ನೂ ಅಧ್ಯಯನ ಮಾಡಬೇಕಾಗಿದೆ. ಕಲ್ಯಾಣರಾವ್ ಪಾಟೀಲ್ರೆ, ಶರಣರು ಕೂಡ ಈ ಒಂದು ತತ್ವದ ಅಡಿಯಲ್ಲಿ ಭಾವೈಕ್ಯತೆ ನೆಲೆಗಟ್ಟನ್ನು ಬಹಳ ಗಟ್ಟಿಯಾಗಿ ಕಟ್ಟಿಕೊಟ್ಟಂಥ ಒಂದು ಪರಂಪರೆ ಅದು. 12ನೇ ಶತಮಾನ ಅಂತ ಹೇಳಿದರೆ ನಮಗೆ ಆದರ್ಶಪ್ರಾಯವಾಗಿರ್ತಕ್ಕಂಥ ಶತಮಾನ, ಯಾಕಂದರೆ ಅದನ್ನು ಇನ್ನೂ ಕೂಡ ನಾವು ಸ್ಮರಿಸ್ತಾ ಇದ್ದೇವೆ. ಹೇಳಿ, ಶರಣರು ಯಾವ ರೀತಿಯಲ್ಲಿ ಯಾವ ನೆಲೆಗಟ್ಟನ್ನು ಒದಗಿಸಿದ್ದಾರೆ ಅಂತ? ಇವತ್ತು ನಾವು ಇಡೀ ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಂವಿಧಾನ ಅಂದರೆ ಭಾರತ ಸಂವಿಧಾನ ಅಂತ ನಾವು ಎಲ್ಲ ಕಡೆ ಉಲ್ಲೇಖ ಮಾಡ್ತಾ ಇದ್ದೇವೆ. ಈ ಸಂವಿಧಾನದಲ್ಲಿರ್ತಕ್ಕಂಥ ಭ್ರಾತೃತ್ವ, ಸಾಮರಸ್ಯ, ಜಾತ್ಯತೀತತೆ, ಧರ್ಮ ಸಹಿಷ್ಣುತೆಯ ಮೌಲ್ಯಗಳನ್ನು ನಾವು ವಚನಗಳಲ್ಲಿ ಮೊಟ್ಟಮೊದಲು ನೋಡ್ತಾ ಇದ್ದೇವೆ. ವಚನಗಳಲ್ಲಿ ಇವನಾರವ ಇವನಾರವ ಇವನಾರವನ್ ಎನಿಸಿದರಯ್ಯ, ಇವ ನಮ್ಮವ ಇವ ನಮ್ಮವ ಇವ ನಮ್ಮವನ್ ಎಂದೆನಿಸಯ್ಯ ಅನ್ನುವ ಮಾತು ವಿ ದ ಪೀಪಲ್ ಆಫ್ ಇಂಡಿಯಾ ಅನ್ನುವಂಥ ಮಾತಿಗೆ ಸಂವಾದವಾಗಿ ಬರ್ತದೆ. ವಚನಕಾರರು ವಿಶೇಷವಾಗಿ ಅದರಲ್ಲಿ ಬೇರೆ ಬೇರೆ ಮೂಲಗಳಿಂದ, ಬೇರೆ ಬೇರೆ ಪ್ರದೇಶಗಳಿಂದ, ಬೇರೆ ಬೇರೆ ವೃತ್ತಿಗಳಿಂದ ಬಂದಂಥ ಶರಣರು ಇಲ್ಲಿ ಒಂದೇ ಕಡೆ ಕೂತು ಅವರು ಇಡೀ ಜಗತ್ತಿಗೆ ಬೇಕಾದಂಥ, ಬದುಕಿಗೆ ಬೇಕಾದಂಥ, ಬದುಕನ್ನು ಸಾರ್ಥಕಪಡಿಸಿಕೊಳ್ಳುವಂಥ ಒಂದು ವಿಚಾರಗಳನ್ನು ಅನುಭವ ಮಂಟಪದಲ್ಲಿ ಪ್ರತಿಪಾದನೆ ಮಾಡ್ತಾರೆ. ಅದರಲ್ಲಿ ಹೆಣ್ಮಕ್ಳು ಬರ್ತಾರೆ, ದಲಿತರು ಬರ್ತಾರೆ, ಅಸ್ಪೃಶ್ಯರು ಬರ್ತಾರೆ, ಉರ್ಲಿಂಗ ಪೆದ್ದಿ, ಮಾದಾರ ಚೆನ್ನಯ್ಯ, ಡೋಹರ್ ಕಕ್ಕಯ್ಯ, ಸಮಗಾರ ಹರಳಯ್ಯ, ಬೇರೆ 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 ಮೂಲದಿಂದ ಬಂದವರೆಲ್ಲರೂ ಹೇಗೆ ಒಂದು ಕಡೆ ಕೂತರು ಅನ್ನೋದೇ ದೊಡ್ಡ ದಿಗ್ಭ್ರಾಂತಿ. ಆದರೂ ಅವರ ವಿಚಾರಗಳು ಜಗತ್ತಿನೆಲ್ಲೆಡೆ ಮಾನವೀಯತೆ ಅನ್ನೋದು ಅದರ ಒಟ್ಟು ವಿಚಾರಗಳ ಒಂದು ಅಂತಃಕರಣ ಇತ್ತು ಅನ್ನೋದು. ಅವರು ಒಂದು ಮೂಲ ವಚನ, ನೆಲವೊಂದೇ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚರಣಕ್ಕೆ, ಕುಲವೊಂದೇ ತನ್ನ ತಾನರಿದವಂಗೆ, ಫಲವೊಂದೇ ಷಡು ದರ್ಶನ ಮುಕ್ತಿಗೆ, ನೀನು ಒಂದೇ ಕೂಡಲ ಸಂಗಮನ ನಿಮ್ಮರಿದವಂಗೆ. ಇಡೀ ಭೂಮಿ ಮೇಲಿರ್ತಕ್ಕಂಥ ಇಡೀ ನೆಲ ಒಂದೇ ಇದೆ. ನಾವು ಬೇರೆ ಬೇರೆ ದೇವಾಲಯಗಳು ಮತ್ತೇನೇನೋ ಕಟ್ತಾ ಇದ್ದೀವಿ. ಕುಡಿಯುವ ನೀರು ಎಲ್ಲದಕ್ಕೂ ಒಂದೇ, ಗಾಳಿಯೂ ಒಂದೇ. ಈ ನೆಲ, ನೀರು, ಗಾಳಿ, ಬೆಳಕು, ಬಯಲು ಇವೆಲ್ಲವೂ ಒಂದೇ ಇದ್ದಾಗ ನಮ್ಮಲ್ಲಿ ಏಕೆ ಭಿನ್ನತೆ ಅನ್ನುವಂಥ ವಿಚಾರಗಳು ಶರಣರು ಹೇಳ್ತಾರೆ. ಈ ಶರಣ ಪರಂಪರೆ ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ, ವಿಶೇಷವಾಗಿ ಇಡೀ ಭಾರತದಲ್ಲಿ ಈ ಸೌಹಾರ್ದ ಪರಂಪರೆ ವಚನಕಾರರಿಂದ ದಾಸರವರೆಗೆ, ದಾಸರ ನಂತರ ತತ್ವಪದಕಾರ ಬರ್ತಾರೆ. ಸುಮಾರು 400 ಜನ ತತ್ವಪದಕಾರ ಈ ಭಾಗದಲ್ಲಿದ್ದಾರೆ. ಕಡಿಕೋಳ್ ಮಡಿವಾಳಪ್ಪ, ಕೂಡ್ಲೂರು ಬಸಲಿಂಗ ಶರಣ, ಏನ್ರಿ ಚನ್ನೂರು ಜಲಾಲ್ ಸಾಹೇಬ, ನಾವು ಶಿಶ್ನಾಳ್ ಶರೀಫ್ ಅಂತ, ಶಿಶ್ನಾಳ್ ಶರೀಫ್ಕಿನ್ನ ಮೊದಲು ಚನ್ನೂರು ಜಲಾಲ್ ಸಾಹೇಬ್ ಬರ್ತಾರೆ. ಅವ್ರು ಹೇಳ್ತಾರೆ, ಸಬ್ ಕಹತೆ ಹೇ ಈಶ್ವರ ಅಲ್ಲ, ಇದರ ಭೇದ ಯಾರಿಗೂ ತಿಳಿದಿಲ್ಲ, ನಿರಾಕಾರ ಸೆ ಆಕಾರ ಹುವೆ ವೇದ ಶಾಸ್ತ್ರಕ್ಕೆ ನಿಲುಕಿಲ್ಲ, ಹಿಂದೂ ಮುಸಲ್ಮಾನ್ ಶಾಸ್ತ್ರ ಪಡ್ತೆ ಹೈ ಗುರು ಮುನಿಕೀಲ ತಿಳಿದಿಲ್ಲ, ಲಾಯಕ್ ಗುರು ಕೋ ಜಬ್ ಧೂಂಡ್ ಲಾಕರ್ ಏನು ಬೇಡಿದ್ದು ಕೊಡಬೇಕಲ್ಲ, ತನ್ ಮನ್ ಧನ್ ಸಬ್ ಲೋಭ್ ಛೋಡ್ಕರ್ ಆಗ್ಬೇಕ್ರಿ ಗುರುವಿನ ಚೇಲ, ಹಮ್ ಭಿ ಕಹತೆ ಹೇ ತುಮ್ ಭಿ ಕಹತೆ ಹೇ ಮಾಡಬೇಡ್ರಿ ಮ್ಯಾಲಿನ ಶೀಲ, ಗುರು ಮಡಿವಾಳ ಚೇಲ ಹೋಕರ್ ಬೋಲೆ. ಅಂದ್ರೆ ಎಲ್ಲರೂ ಹೇಳ್ತಾರೆ, ಮೇಲೆ ಬಾಹ್ಯದಲ್ಲಿ ನಾವು ಆಡಂಬರ ಮಾಡೋದಲ್ಲ, ಅಂತರಂಗದಲ್ಲಿ ಅನುಭವವನ್ನು ನಾವು ಸಾಧನೆ ಮಾಡ್ತಾ ಹೋದಾಗ ಈ ಭಿನ್ನತೆ, ವೈಷಮ್ಯ, ದ್ವೇಷ ಎಲ್ಲವೂ ಹೋಗ್ತಾವ ಅನ್ನೋದನ್ನು ಅವರು ಬದುಕಿನಲ್ಲಿ ಕಂಡುಕೊಂಡ್ರು. ಹೀಗೆ ಅನೇಕ ತತ್ವಪದಕಾರರು, ಒಂದಲ್ಲ ಎರಡಲ್ಲ, ಸಾವಿರಾರು ಜನ ಈ ಭಾಗದಲ್ಲಿ ಆ ನಮ್ಮ ರಕ್ತಗತವಾಗಿ ಈ ಜನಸಮುದಾಯಕ್ಕೆ ಹತ್ತಿರವಾಗಿ ಅವರಲ್ಲಿರ್ತಕ್ಕಂತಹ ಅಂಧಕಾರವನ್ನು, ಭೇದವನ್ನು, ದ್ವೇಷವನ್ನು, ಅಸೂಯೆಯನ್ನು, ಪ್ರತಿಷ್ಠೆಯನ್ನು, ಗರ್ವಗಳನ್ನು ತೆಗೆದು ನಾವೆಲ್ಲರೂ ಮನುಷ್ಯರಾಗಿ ಬದುಕಬೇಕು ಅನ್ನೋದನ್ನು, ಆ ವಿಚಾರಗಳನ್ನು ನಮ್ಮ ಜನಮನದಲ್ಲಿ ಬಿತ್ತಿದ್ದಾರೆ ಈ ತತ್ವಪದಕಾರರು, ಅನುಭಾವಿಗಳು. ಇಲ್ಲ ಸೂಫಿಗಳು ಅನುಭಾವಿಗಳು ವ್ಯತ್ಯಾಸವೇ ಇಲ್ಲ. ಧರ್ಮ ಬೇರೆ ಇರಬಹುದು, ಭಾಷೆ ಬೇರೆ ಇರಬಹುದು, ಅವರ ಒಳಗಿನ ಅಂತರಂಗ, ಅವರ ಒಳಗಿನ ಜೀವನದ ಗುರಿ ಮಾತ್ರ ಮನುಷ್ಯತ್ವ ಅನ್ನೋದನ್ನು ನಾವು ನೋಡ್ತೇವೆ. ಅದೇ ರೀತಿಯಾಗಿ ಈ ನೆಲದ ಬಹಳ ವಿಶಿಷ್ಟ ಗುಣ ಕಲ್ಯಾಣ ಕರ್ನಾಟಕದಲ್ಲಿ ತಿಂತಿಣಿ ಮೌನೇಶ್ವರ, ಅಲ್ಲಿ ಒಂದು ಮಂತ್ರ ಇದೆ ಬಹಳ ವಿಶೇಷವಾಗಿ, ಓಂ 1,00,000 ಪಾಚೋ ಪೀರ್ ಪೈಗಂಬರ್ ಮೌನ್ ಧೀನ್, ಜೀತಾ ಪೀರ ಪೈಗಂಬರ್ ಮೌನ್ ಧೀನ್, ಕಾಶಿಪತಿ ಗಂಗಾಧರ ಹರ ಹರ ಮಹಾದೇವ್ ಅಂತ ಹೇಳ್ತಾರೆ. ಅಂದ್ರೆ ಆ
ಅಭೇದವಾಗಿ ಅವರು ನೋಡಿಕೊಂಡ ಬಗೆ, ಮತ್ತೆ ಆ ದೇಗುಲಕ್ಕೆ ಅಥವಾ ಆ ಜನಸಮುದಾಯ ಆ ಪರಂಪರೆಗೆ ನಡೆದುಕೊಂಡು ಬಂದ ಬಗೆ, ಇದೆಲ್ಲವೂ ಕೂಡ ಒಂದು ಭಾವೈಕ್ಯತೆಯನ್ನು ಸಾರುವಂಥದ್ದು. ಅಂದರೆ ತಿಂತಿಣಿ ಮೌನೇಶ್ವರರು ಒಂದು ಕಡೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಕಟ್ಟಿಕೊಟ್ಟದ್ದು. ನಾವು ಏಕ ಭಾರತ ಶ್ರೇಷ್ಠ ಭಾರತ ಅನ್ನುವ ಪರಿಕಲ್ಪನೆ ಕಟ್ಟಿಕೊಡ್ಬೇಕಾದ್ರೆ ಈ ನೆಲೆಯಲ್ಲಿ ಬಹು ಸಂಸ್ಕೃತಿಯದ್ದು, ಬಹು ಜಾತಿಯಿಂದ, ಬಹು ಸಂಸ್ಕೃತಿಗಳಿಂದ, ಬಹು ಥರವಾದಂಥ ಉಡುಗೆ ತೊಡುಗೆಗಳಿಂದ ಭಿನ್ನವಾಗಿದ್ದರೂ ಕೂಡ ನಾವು ಏಕತೆಯನ್ನು, ಏಕೋದರ ಸಹೋದರತೆಯನ್ನು ಮೆರೆದಿದ್ದೇವೆ ಅನ್ನೋದು ಬಹಳ ಮುಖ್ಯ. ಸರ್, ಖಾದ್ರಿಯವರೇ, ಒಂದು ಬಹಳ ಮುಖ್ಯವಾಗಿ ನಾವು ಗಮನಿಸಬೇಕು, ಈಗಾಗಲೇ ಪಾಟೀಲರು ಹೇಳಿದರು, ಈಗ ಸೂಫಿ ಸಾಹಿತ್ಯ ಮತ್ತು ಶರಣ ಸಾಹಿತ್ಯವನ್ನು ನೀವು ಸೂಕ್ಷ್ಮವಾಗಿ ಗಮನಿಸಿದಾಗ ಭಾವೈಕ್ಯತೆಯಲ್ಲಿ ಕಂಡುಬಂದಂಥ ಬಹಳ ವಿಶಿಷ್ಟ ಗುಣಗಳು ಏನು ಅಂತ? ಸೂಫಿ ಸಾಹಿತ್ಯ ಮತ್ತು ಶರಣ ಸಾಹಿತ್ಯ ಈ ತರ ಮಿಕ್ಸಪ್ ಮಿಂಗಲ್ಪ್ ಆಗಿವೆ. ಯಾರ ಪ್ರಭಾವ ಯಾರ ಮೇಲಿದೆ ಅಂತ ಹೇಳಕ್ಕೆ ಆಗೋದಿಲ್ಲ. ಹೌದು. ವಿಶೇಷವಾಗಿ ನಮ್ಮ ಸೂಫಿಗಳ ಬರೆದಿರ್ತಕ್ಕಂಥ ಸಾಹಿತ್ಯ ತತ್ವಪದಕಾರ ಅಂತ ಕನ್ನಡದಲ್ಲಿ ಒಂದು ವಿಶೇಷ ಸ್ಪೆಸಿಫೈಡ್ ಒಂದು ಇದು ಮಾಡಿದ್ದಾರೆ. ಬಟ್ ಉರ್ದುವಲ್ಲಿ ಆ ಥರ ಇಲ್ಲ. ಉರ್ದುವಿನಿಂದ ಅವರಿಗೆ ಬಹಳ ಹಗುರವಾಗಿ ತಗೋತೀವಿ ನಾವು. ಲೋಕ್ ಕಲಾಕಾರ ಅಂತ ಅವರಿಗೆ ಹಾಗೆ ಫಕೀರ್ ಗೀತಗಳು ಅಂತ ಬಿಟ್ಟು ಬಿಡ್ತೀವಿ. ಆದರೆ ಆ ಸಾಹಿತ್ಯನಲ್ಲಿ ವಿಶೇಷವಾಗಿ ನಮ್ಮ ಲಾಲ್ ದರಿ ಕಲ್ಯಾಣ ಕರ್ನಾಟಕದಲ್ಲಿ ಈ ಒಂದು ಉದಾಹರಣೆ ಸೂಫಿ ಶರಣರ ಯಾವ ಥರ ವಿಚಾರ ಮತ್ತು ಜೀವನ ಬದುಕು, ಯಾವ ಥರ ಜನರಿಗೆ ಒಂದು ಸಂದೇಶ, ಬದುಕದ ಸಂದೇಶ ಕೊಡ್ತಿದ್ದಾರೆ. ಪ್ರಾಕ್ಟಿಕಲ್ ಆಗಿ ಕೊಡೋದು ನೋಡ್ಬೇಕಂದ್ರೆ ನಮ್ಮ ಲಾಲ್ ದರಿ ಮತ್ತು ಗುಲ್ಬರ್ಗನಲ್ಲಿ ಖಾಜಾ ಬಂದ ನವಾಜ್ ಅವರು ಬಂದಿದ್ರು. ಆಗ ಅವರು ದಕ್ನಿ ಕಲಿಬೇಕಾಗಿತ್ತು. ದಕ್ನಿ ಒಳಗೆ ಮರಾಠಿ ಇದೆ, ಕನ್ನಡ ಇದೆ, ತೆಲುಗು ಇದೆ, ಪಂಜಾಬಿನೂ ಇದೆ. ಯಾಕಂದ್ರೆ ಸೂಫಿಗಳು ಏನಂತಾರಂದ್ರೆ ಮಾತೃಭಾಷಾ ಯಾವಾಗಲೂ ಸೂಫಿಗೆ ನೆಲದ ಬೇಕು. ಆ ನೆಲದ ಭಾಷೆಯಲ್ಲಿಂದ ನಾವು ಜನರಿಗೆ ಒಂದು ಕಡೆ ಕೂಡಲಕ್ಕೆ ಸಾಧ್ಯವಾಗಿದೆ. ನನಗನ್ಸ್ಮಟ್ಟಿಗೆ ಬಂದ ನವಾಜ್ ಅವರು ಇನ್ನೊಂದು ಸ್ವಲ್ಪ ಸಮಯ ಸಿಕ್ಕಿದ್ರು ಅಂದ್ರೆ ಮೋಸ್ಟ್ ಪ್ರಾಬ್ಲಿ ಅವ್ರು ಕನ್ನಡ ಒಳಗೂ ಬರೀತಿದ್ರು. ಯಾಕಂದ್ರೆ ಸಾಕಷ್ಟು ಪದಗಳು ಅವರು ಏನು ಬಳಸಿದ್ದಾರೆ ಅದು ಎಲ್ಲ ಲೋಕಲ್ ಪದಗಳು. ಅದು ಇಲ್ಲಿ ನಮ್ಮ ಕಲಬುರಗಿ ಮತ್ತು ಹೈದರಾಬಾದ್ ಕರ್ನಾಟಕ ಕನ್ನಡ ಅಂತಾರಲ್ಲ ಆ ಥರ ಇದೆ. ಅದೇ ನಮ್ಮ ಕಲ್ಯಾಣ ಕರ್ನಾಟಕ ತತ್ವಪದಿಗಾರಗಳು ಶರಣರು ಯಾವ ಥರ ನೋಡ್ಕೊಂಡಿರಂದರೆ, ಬಸವ ಕಲ್ಯಾಣ ಒಬ್ಬರು ಪ್ರಮುಖ ಸೂಫಿಗಳು ಇದ್ದಾರೆ. ಅವರು ಬರೀತಾರೆ, ಗುರುನೇ ಮನ್ ಕಾ ಬಜಾಯತ, ಗುರುಲಿಂಗ ಜಂಗಮ ಪತಿವಾದರ, ಗುರುನೇ ಮನ್ ಕಾ ಬಜಾಯ ತಾರ್, ತಂಬೂರ ದೇಹ ಮನ್ ತಾರ್, ಗುರು ನಾ ಮಿಲೆ ಸುರ್ ನಾ ಮಿಲೆ, ಸುರ್ ನಾ ಮಿಲೆ ತಂಬೂರ ಹೈ ಬೇಕಾರ. ಮೊದಲು ಗುರು ಮೊದಲು ಬೇಕು. ಆ ಗುರು ಶಿಷ್ಯ ಪರಂಪರ ಸೂಫಿಗಳಿಗೂ ಇದೆ, ಶರಣರಿಗಿದೆ. ಅದಕ್ಕಾಗಿ ನಮ್ಮ ಸೋಷಿಯಲ್ ಕೆಮಿಸ್ಟ್ರಿ ಕಲ್ಯಾಣ ಕರ್ನಾಟಕ ಇಷ್ಟು ನ್ಯಾಚುರಲ್ ಆಗಿದೆ. ಈಗಾಗಲೇ ಜಗತ್ತಿನಲ್ಲಿ ಸೂಫಿ ಸಂಪ್ರದಾಯ, ಸೂಫಿ ಪರಂಪರೆಗಳು ಬಹಳ ಇದು ಆಗ್ತಾ ಇದೆ, ಡೈಲ್ಯೂಟ್ ಆಗುತ್ತಾ ಇದ್ದೇವೆ. ಅದಕ್ಕೆ ಹಲವಾರು ಕಾರಣಗಳೇ. ಇದು ಸಬ್ಜೆಕ್ಟ್ ಇಲ್ಲ, ಅದು ಒಂದು ವಿಶ್ವವ್ಯಾಪ್ತಿಯಲ್ಲಿ ಮತ್ತು ರಾಷ್ಟ್ರ ನಾವು ಆ ಪರಂಪರೆಯನ್ನ ಕಡೆಗಣಿಸ್ತಾ ಇದ್ದೇವೆ. ಈಗ ಬಂದ ನವಾಜ್ ಅವ್ರು ನೋಡ್ರಿ, ಸಾಂಸ್ಕೃತಿಕವಾಗಿ ಬಂದ ನವಾಜ್ ಝೇಲಾ ಕಾರ್ಯಕ್ರಮ ಆಗುತ್ತೆ, ಸಂದಲದ ಫಸ್ಟ್ ಇನಾಗ್ರೇಷನ್ ಸೆರೆಮನಿ. ಅದು ಮಾಡೋರು ಯಾರು? ಎಲ್ಲ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದೂ ಜನ. ಭಾವೈಕ್ಯತೆ, ಅದು ಪ್ರಾಕ್ಟಿಕಲ್ ಸಂದೇಶ. ಇಷ್ಟೊಂದು ಮಹತ್ವವಾದ ಒಂದು ಕ್ರಿಯೆ ಒಂದು ನಾನ್ ಮುಸ್ಲಿಮಿಗೆ ಮಾಡೋದಂದ್ರೆ ನಾವು ಎಲ್ಲರೂ ಒಂದೇ ಇದ್ದೀವಿ. ಯಾಕಂದ್ರೆ ಕಳಸ ಮ್ಯಾಲ, ಕಳಸ ಅಂದ್ರೆ ಮಂಥನ ಚಿಂತನದ ಕಳಸ, ಅದ್ವೈತ ದಾವಿತ ಕಳಸ ನಾವು ಒಂದೇ ಆಗುತ್ತೀವಿ. ಅದ್ವೈತ ದ್ವೈತೇಯದಲ್ಲಿ ಕಳಸ ಬಹಳ ಮುಖ್ಯವಾದ ಒಂದು ಸಿಂಬಾಲಿಕ್ ಶಿಖರಪ್ರಾಯವಾಗಿ ಅದನ್ನು, ಆ ಕ್ರಿಯೆಯನ್ನು ಆ ಸಂಪ್ರದಾಯದಿಂದ ಬಂದು ಮಾಡಬೇಕು. ಯಾಕಂದರೆ ಜನರಲ್ಲಿ ಸಾಮರಸ್ಯ ಮುಟ್ಟಬೇಕು. ಮತ್ತೆ ಅದೇ ತರ ಲಾಲ್ಡೆ ಶಾಖ್ ಅನ್ಸಾರಿ ಒಂದು ಹೂಗಾರ ಸಮಾಜದ, ಅವನು ಆ ಶಿಖರನ್ನು ಏರಿ ಘೋಷಣೆ ಮಾಡ್ತಾರೆ, ನಾನು ದೇವರಿಗೆ ಮುಟ್ಟಿದ್ದೇನೆ, ಅದ್ವೈತ ನಾನು ಮುಟ್ಟಿದ್ದೇನೆ. ಅಂದರೆ ಜನರಲ್ಲಿ ಸಾಮರಸ್ಯ ಮುಟ್ಟಿಗಿಂತ ಅಂತ ಈ ಕ್ರಿಯೆಗಳು ಮತ್ತು ಈ ರಿಚುವಲ್ಸ್ ಮುಖಾಂತರ ಅವರು ಮಾಡಿದ್ದಾರೆ. ರಿಚುವಲ್ಸ್ಗೆ ಪ್ರಾಕ್ಟಿಕಲ್ ವಾಗಿ ಮನುಷ್ಯರ ಆ ಪರಿಕಲ್ಪನೆ ನೀಡಬೇಕಂದ್ರೆ ಸಾಹಿತ್ಯ ಬೇಕು. ಆ ಸಾಹಿತ್ಯದಿಂದ ಜನರಲ್ಲಿ ಮುಟ್ಟಿಸ್ತದೆ. ಸಾಹಿತ್ಯ ಮತ್ತು ಪ್ರಾಕ್ಟಿಕಲ್ ವಾಗಿ ಬದುಕದ ದಾರಿ ತೋರಿಸೋರು ಸೂಫಿಗಳು. ಅದಕ್ಕಾಗಿ ಸೂಫಿಸಂ ನಮ್ಮ ದೇಶದ ರಾಷ್ಟ್ರೀಯ ಏಕತೆಗಾಗಿ, ಮಾನವ ಕುಲಕ್ಕಾಗಿ, ಇಡೀ ವಿಶ್ವವ್ಯಾಪ್ತಿಯಲ್ಲಿ ಮಾನವ ಕುಲಕ್ಕಾಗಿ ಪರ್ಯಾಯ ಆದರ್ಶ ಸಮಾಜ ಅಂತಕ್ಕಂಥ ವಿಶ್ವ ಸಂಸ್ಥೆಗಳು ಇದ್ರ ಬಗ್ಗೆ ಗಮನ ಸಿಡಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಪರ್ವೀನ್ ಸುಲ್ತಾನ್ ಅವರೇ, ಈಗ ಸೂಫಿ ತತ್ವ ಜನಸಮುದಾಯದಲ್ಲಿ ಎಷ್ಟು ಬೇರೂರಿದೆ ಅಂತ ತಾವು ಹೇಳ್ತೀರಿ?
ಸೂಫಿ ತತ್ವ ಅಂತಕ್ಕಂಥದ್ದು ಜನಸಾಮಾನ್ಯರಲ್ಲಿ ಆಳವಾಗಿ ಬೇರೂರಿದೆ ಅಂತ ಹೇಳಬಹುದು. ಅದು ಅದರ ಮೂಲ ಗಂಗೋತ್ರಿ ಪ್ರೇಮ ಗಂಗೋತ್ರಿ ಅರಬಸ್ಥಾನ ಆದರೂ ಸಹ ಅದು ಭಾರತಕ್ಕೆ ಬಂದ ಮೇಲೆ ಅದು ಭಾರತೀಯರಲ್ಲಿ ಎಷ್ಟರ ಮಟ್ಟಿಗೆ ವಿಲೀರ್ಣಕರಣಗೊಂಡಿದೆ ಅಂತಂದ್ರೆ ಅದು ಬೇರೆದು ಅಥವಾ ಹೊಸದು ಅಂತ ಇಲ್ಲಿನ ಜನರಿಗೆ ಅನಿಸಲೇ ಇಲ್ಲ. ಅವರು ಸಹ ಏನ್ ಮಾಡಿದ್ರು, ಇಲ್ಲಿನ ಸಂಸ್ಕೃತಿಯನ್ನು ಸೂಫಿಗಳು ಅಳವಡಿಸಿಕೊಂಡು ಅದರಲ್ಲಿ ಒಂದು ತರ ಇಂಡೋ ಮುಸ್ಲಿಂ ಸಂಸ್ಕೃತಿಯ ಒಂದು ವಿಲೀನೀಕರಣಕ್ಕೆ ಕಾರಣ ಆಯಿತು ಅಂತ ಹೇಳಬಹುದು. ಏಕೆಂದರೆ ನಮ್ಮ ಸಾಮಾನ್ಯ ಜನರು ತಮ್ಮ ಜೀವನದಲ್ಲಿ ಜಂಜಾಟದಲ್ಲಿ ಎಂಥದೇ ಏನೇ ಸಮಸ್ಯೆಗಳು ಬಂದರೂ ಸಹ ಆ ಒಂದು ಪ್ರವಾಹದೋಪಾದಿಯಲ್ಲಿ ಆ ಸೂಫಿಗಳ ಒಂದು ದರ್ಗಾಗಳಿಗಾಗಲಿ ಅಥವಾ ಸೂಫಿಗಳ ಒಂದು ಆರಾಧ್ಯ ಒಂದು ಸ್ಥಳಗಳಿಗೆ ಪ್ರವಾಹದೋಪಾದಿಯಲ್ಲಿ ಹೋಗಿ ಅಲ್ಲಿ ತಮ್ಮ ಹರಕೆಗಳನ್ನು ಹೊತ್ತು ಅದನ್ನು ಈಡೇರಿಸಿ ಮಾನಸಿಕ ನೆಮ್ಮದಿಯನ್ನು ಅವರು ಪಡ್ಕೋತಾರೆ. ಅದು ಮುಖ್ಯವಾದಕ್ಕಂಥದ್ದು. ಇನ್ನೊಂದು ಮುಖ್ಯವಾದ ಅಂಶ ಏನಂದ್ರೆ, ಇದು ಮೂಲ ಇಸ್ಲಾಂನಲ್ಲಾಗಲಿ ಅಥವಾ ಸೂಫಿ ಪಂಥದ ಆರಂಭದಲ್ಲಿ ಈ ರೀತಿಯ ಆಚರಣೆಗಳು ಅಲ್ಲಿ ಕಂಡು ಬರುವುದಿಲ್ಲ. ಇಲ್ಲಿನ ಒಂದು ಸಾಮಾನ್ಯ ಜನರು ಏನ್ ಮಾಡ್ತಾರೆ, ದರ್ಗಾಗಳಿಗೆ ಹೋದಾಗ ಹರಕೆ ಹೊತ್ತುತ್ತಾರೆ, ಕಾಯಿ ಹೊಡಿತಾರೆ, ಹೂ ಏರಿಸ್ತಾರೆ, ಗಲೀಫ್ ಹಚ್ಚುತ್ತಾರೆ, ಟ್ಯೂಬ್ಲೈಟ್ ಹಚ್ಚುತ್ತಾರೆ, ಕಳಸ ಏರಿಸ್ತಾರೆ, ಏನೇನೋ ವಿಚಿತ್ರ ವಿಚಿತ್ರ ಪದ್ಧತಿಗಳನ್ನ ಆಚರಣೆಗಳನ್ನು ಮಾಡ್ತಾರೆ. ಅದರಲ್ಲಿ ಮಕ್ಕ ಮದಿನಗಳಲ್ಲಿ ಈ ರೀತಿಯ ಯಾವುದೇ ಆಚರಣೆಗಳು ಕಂಡು ಬರುವುದಿಲ್ಲ. ಇನ್ನೊಂದು ವಿಶಿಷ್ಟವಾದ ಮಹತ್ವದ ಅಂಶ ಏನಂತಂದ್ರೆ, ಈ ಒಂದು ಸೂಫಿ ಚಳುವಳಿ ಅಂತಕ್ಕಂಥದ್ದು ಇಲ್ಲಿನ ಒಂದು ಭಕ್ತಿ ಪರಂಪರೆಗೆ ಬಲವತ್ತರವಾದ ಒಂದು ಒತ್ತು ಕಟ್ಟಿದೆ ಅಂತ ಹೇಳ್ಬೋದು. ಆ ಒಂದು ಆಧ್ಯಾತ್ಮಿಕತೆಯ ಒಂದು ಪ್ರವಾಹದಲ್ಲಿ ಜನ ಏನ್ ಮಾಡ್ತಾರೆ ಇವತ್ತು ಅಂತಂದ್ರೆ, ತಾವು ಚಾಂಗ್ ಪೀರ್, ಖಾದರ್ ಲಿಂಗ್, ಫಕೀರೇಶ್, ಫಕೀರಪ್ಪ ಅಂತಕ್ಕಂಥ ಒಂದು ಹೆಸರನ್ನು ಇಟ್ಟುಕೊಂಡದ್ರ ಮೂಲಕ ಆಧ್ಯಾತ್ಮಿಕವಾಗಿ ಗುರುತಿಸಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಅದು ಆರಾಧನೆ ಆಗಿರ್ಬೋದು, ಪ್ರಾರ್ಥನಾ ಮಂದಿರ ಆಗಿರ್ಬೋದು, ಯಾವುದೇ ಇರಲಿ ಅದೆಲ್ಲವೂ ನಮ್ಮದೇ. ನಮಗೆ ಬೇಕಾಗಿ ನಮ್ಮ ಮಾನಸಿಕ ಶಾಂತಿ, ಒಂದು ಏಕತೆಯನ್ನು, ಭಾವೈಕ್ಯತೆಯನ್ನು ಸಾರುವ ಒಂದು ನೆಲೆಗಟ್ಟಿನ ತತ್ವಪದಕಾರರು ಕೂಡ ಅದನ್ನೇ ಸಾರಿದ್ದಾರೆ. ಎಲ್ಲಿ ನಮ್ಮ ಜನಸಾಮಾನ್ಯರಲ್ಲಿ ಎಷ್ಟು ಪ್ರಾಕ್ಟಿಕಲ್ ಆಗಿ ನಾವು ಸೂಫಿ ತತ್ವ ಅಳವಡಿಸ್ಕೊಳ್ತೀವಿ. ಉದಾಹರಣೆ, ಜೀವಂತ ಉದಾಹರಣೆ ನಮ್ಮದೇ ಇದೆ. ನಮ್ಮ ಮನೆಯಲ್ಲಿ 200 ವರ್ಷದ ಹಿಂದೆ ಒಬ್ಬರು ಖಾಜಾ ಬಂದೇನ್ ಅವರ ಶಿಷ್ಯರು ಅವರು 4ನೇ ತಲೆಮಾರು 5ನೇ ತಲೆಮಾರಿನವರು ನಮ್ಮ ಊರಿಗೆ ಬಂದಿದ್ದಾರೆ. ನಮ್ಮ ಊರಿನಲ್ಲಿ ಉಳ್ಕೊಂಡಿದ್ದಾರೆ. ಅವರು ಸಾಧು ಫಕೀರ್, ಸುಮ್ಮನೆ ಅವ್ರಲ್ಲಿ ದನಗಳಿಗೆ ಔಷಧಿ ಕೊಡೋದು, ಪ್ರಾಣಿಗಳಿಗೆ ಔಷಧಿ ಕೊಡೋದು, ಏನೋ ಗಿಡಮೂಲಿಕೆ ಕೊಡೋದು, ಕುಷ್ಠರೋಗಕ್ಕೆ ಔಷಧಿ ಕೊಡೋದು, ಇದ್ರಲ್ಲಿ ಇದ್ಕೊಂಡು ಅವರು ನಮ್ಮ ಮನೆಯಲ್ಲೇ ಉಳ್ಕೊಂಡು ಅಲ್ಲೇ ಲಿಂಗೈಕ್ಯ ಆಗ್ಬಿಡ್ತಾರೆ. ನಮ್ಮ ಮನೆಯಲ್ಲೇ ಅವರಿಗೆ ಯಾರು ನಮ್ಮ ಊರಲ್ಲಿ ಮುಸ್ಲಿಮರೇ ಇಲ್ಲ. ಈಗ ಒಂದು ಮನೆ ಇದೆ ಅಷ್ಟೇ. 200 ವರ್ಷದ ಹಿಂದೆ ಅವರಿಗೆಲ್ಲೇ ಅವರಿಗೆ ಸಮಾಧಿ ಮಾಡಿ ನಮ್ಮ ಮನೆಯಲ್ಲಿ ನಾವು ಲಿಂಗಾಯತರಿದ್ರು ಸಹಿತ ನಾವು ಪ್ರತಿ ಹುಣ್ಣಿಮೆ, ಅಮಾವಾಸ್ಯೆ, ಹಬ್ಬ ಹರಿದಿನದಲ್ಲಿ ಫಕೀರನ್ನು ಕರ್ಕೊಳ್ತೇವೆ. ಇದು ರಕ್ತಗತವಾಗಿ ನಮ್ಮಲ್ಲಿದೆ. ನಮ್ಮ ಮನೆ ಹೆಸರೇ ಸೂಫಿ ಶರಣ. ಈ ಪರಂಪರೆ ಇದಕ್ಕೆ ಕಾರಣ ಅಂದ್ರೆ ತಿಂತಿಣಿ ಮೋನಪ್ಪಯ್ಯ ಏನ್ರಿ, ಕೊಡೇಕಲ್ ಬಸವಣ್ಣ, ಅಷ್ಟೂರಿನ ಆಮಶಾವಲಿ ದರ್ಗಾ ಅಂತಿದೆ ಬೀದರ್ ಹತ್ರ. ಅಲ್ಲಿ ಮಾಡ್ಯಾಳದಿಂದ ಸುಮಾರು 400-500 ಜನ, ಮಾಡ್ಯಾಳ, ಹೆಬ್ಬಳಿ, ಈ ಹುಣಸಿ ಅಡಿಗಿಲ್ಲ, ಇಲ್ಲಿಂದ ಹೋಳಿ ಹುಣ್ಣಿಮೆ ಆಗಿ 2 ದಿವಸಕ್ಕೆ ಬಿಟ್ಟು 500-600 ಜನ ಅಲ್ಲಿ ಹೋಗಿ ಅಲ್ಲಿ ಸಮನ್ವಯದಿಂದ ಪ್ರತಿ ವರ್ಷ 400-500 ವರ್ಷಗಳಿಂದ ಈ ಸಮನ್ವಯವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆ ಎಕ್ಸ್ಟೆನ್ಷನ್ ಒಂದೇ ಮಾತಾಡ್ತೀನಿ ನಾನು. ಈಗ ನಮ್ಮ ಮನೆಗೆ ಸೂಫಿ ಪರಂಪರೆ ನಾವು ಬದುಕ್ತೀವಿ. ನಮ್ಮ ಮನೆಗೆ ಮದುವೆ ಆದಲ್ಲೂ ಫಸ್ಟ್ ಮದುವೆ ಕಾರ್ಡ್ ಬಂಧನವಾದ ದರ್ಗಾ ಅವ್ರಿಗೆ ಕೊಡ್ತೀವಿ, ಸೆಕೆಂಡ್ ಕಾರ್ಡ್ ಅಪ್ಪಾಜಿ ಅವ್ರಿಗೆ ಕೊಡ್ತೀವಿ, ಶರಣಬಸವೇಶ್ವರ ಕೊಡ್ತೀವಿ. ಆ ನಂತರ ನಮ್ಮ ಕೆಲಸ ಶುರು ಆಗ್ತದೆ. ಇಂಥ ಶ್ರೇಷ್ಠವಾಗಿರ್ತಕ್ಕಂಥ ಮೌಲಿಕ ಸಂದೇಶಗಳು, ಮಾನವ ಕಲ್ಯಾಣದ, ಜಗತ್ತಿನ ಕಲ್ಯಾಣದ ಉದಾತ್ತ ಧ್ಯೇಯವನ್ನಿಟ್ಟುಕೊಂಡು ಭಾರತೀಯರು ಏಕೋದರ ಸಹೋದರರಂತೆ ನಡೆದುಕೊಂಡಿರುವುದು ಭಾವೈಕ್ಯತೆಯ ನೆಲೆಗಟ್ಟಿನಲ್ಲಿ. ಆ ಹಿನ್ನೆಲೆಯಲ್ಲಿ ಇವತ್ತು ನೀವು 3 ಜನ ಕೂಡ ಭಾವೈಕ್ಯತೆಯ ನೆಲೆಗಟ್ಟನ್ನು ಹೇಗೆ ಶರಣರಲ್ಲಿ, ಸೂಫಿಗಳಲ್ಲಿ, ಸಾಧು ಸಂತರಲ್ಲಿ, ತತ್ವಪದಕಾರರಲ್ಲಿ ಕಾಣಲಿಕ್ಕೆ ಸಾಧ್ಯ ಆಯಿತು ಅನ್ನೋದನ್ನು ನಮ್ಮ ವೀಕ್ಷಕರಿಗೆ ವಿವರವಾಗಿ ಮನದಟ್ಟು ಮಾಡಿಕೊಟ್ಟಿದ್ದೀರಿ. ಅದಕ್ಕಾಗಿ ಡಾಕ್ಟರ್ ಪರ್ವಿನ್ ಸುಲ್ತಾನ್, ಖಾದ್ರಿ ಅವರೇ ಹಾಗೂ ಪಾಟೀಲ್ರೆ, ನಿಮಗೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೇನೆ. ಧನ್ಯವಾದಗಳು.